ರೆಸಿಪಿ ಬಂದು ಮಟನ್ ಕುರ್ಮಾ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿ ಬೇಕು ನೋಡೋಣ. ಮೊದಲಿಗೆ ಒಂದು 3 ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ. 2 ಪೀಸ್ ಚಕ್ಕೆ, ಒಂದು 3 ಲವಂಗ, 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಕಪ್ ಮೊಸರು, ಒಂದು 2 ಟೊಮೊಟೊ ಮೀಡಿಯಮ್ದು, 1/4 kg ಮಟನ್ ತಗೊಂಡಿದ್ದೀನಿ. ಒಂದು ಅರ್ಧಕ್ಕಿಂತ ಕಮ್ಮಿ ತೆಂಗಿನಕಾಯಿ ಆಡಿಸಿಟ್ಕೊಂಡಿದ್ದೀನಿ, ಅರ್ಧ ಚಿಕ್ಕ ಹೋಳಿಗಿಂತ ಕಡಿಮೆ. ಉಪ್ಪು, ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಗರಂ ಮಸಾಲ. ಈಗ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಅದು ಕುಕ್ಕರ್ ಇಟ್ಟು ಅದಕ್ಕೆ ಇವಾಗ ಆಯಿಲ್ ಸೇರಿಸ್ತಾ ಇದ್ದೀನಿ. ಆಯಿಲ್ ಬಿಸಿ ಆದ ತಕ್ಷಣ 2 ಚಕ್ಕೆ, ಒಂದು 3 ಲವಂಗ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಈಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಕಲರ್ ಬರಬೇಕು, ಬ್ರೌನ್ ಕಲರ್ ಬರಬೇಕು. ಈಗ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ ಅದಕ್ಕೆ ಟೊಮೊಟೊ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಟೊಮೊಟೊ ಫ್ರೈ ಮಾಡಬೇಕು. ಅದನ್ನ ಈಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದೇ ಮೊದಲ ಬಾರಿ ನಮ್ಮ ವೀಕ್ಷಣೆ ಮಾಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನು ಪ್ರೆಸ್ ಮಾಡಿ. ಇವಾಗ ಮಟನ್ ಸೇರಿಸ್ತಾ ಇದ್ದೀನಿ. ಮಟನ್ನ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡೋದು. ಮಸಾಲೆ ಎಲ್ಲ ಮಟನ್ಗೆ ಸ್ವಲ್ಪ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಾದ್ಮೇಲೆ ಈಗ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್, 1/4 ಸ್ಪೂನಷ್ಟು ಸ್ವಲ್ಪ ಅರಿಶಿನ, 1/4 ಸ್ಪೂನ್ಗಿಂತಲೂ ಸ್ವಲ್ಪ ಕಡಿಮೆ. ನಾನು ಇಬ್ಬರಿಗೆ ಮಾಡ್ಕೊತಾ ಇರೋದು, ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಸೇರಿಸಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈಗ 1 ಕಪ್ ಚಿಕ್ಕ ಕಪ್ಪಲ್ಲಿ ಮೊಸರು ತೊಗೊಂಡಿದ್ನಲ್ಲ ಅದು ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಕು, ಒಂದು ಚಿಕ್ಕ ಕಪ್ಪಲ್ಲಿ, ಜಾಸ್ತಿ ಬೇಡ. ಹುಳಿ ಇದ್ದರೆ ಅರ್ಧ ಕಪ್. ಇದು ಫ್ರೆಶ್ ಆಗಿ ತಂದಿದ್ದು ಮೊಸರು, ಅದಕ್ಕೆ 1 ಕಪ್ ಹುಳಿ ಇರಲಿಲ್ಲ, ಅದಕ್ಕೆ 1 ಕಪ್ ಚಿಕ್ಕ ಕಪ್ಪಲ್ಲಿ 1 ಕಪ್ ಸೇರಿಸಿದ್ದೀನಿ. ಈಗ ನಾನು ತೆಂಗಿನಕಾಯಿ ಹಾಲು ತೊಗೊಂಡಿದ್ದೆ, ಒಂದು ಚಿಕ್ಕ ಕಪ್ಪಲ್ಲಿ ಅದನ್ನ ಸೇರಿಸಿದ್ದೀನಿ. ತೆಂಗಿನಕಾಯಿ ರುಬ್ಬಿಟ್ಕೊಂಡು ನಾನು ಹಾಲು ತೊಗೊಂಡು ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಫುಲ್ಲಾಗಿ ಹಾಕ್ತಾಯಿಲ್ಲ, ಅದನ್ನ ಹಿಂಡಿ ರಸ ತೆಗೆದು ಹಾಕ್ತಾಯಿದ್ದೀನಿ. ಕುರ್ಮಾ ತುಂಬ ಟೇಸ್ಟಾಗಿ ಬರುತ್ತೆ. ತೆಂಗಿನಕಾಯಿ ಹಾಕ್ಬಿಟ್ರೆ ಫುಲ್ಲು ತಿಕ್ಕಾಗಿ ಆಗೋಗುತ್ತೆ. ಅದು ಗಟ್ಟಿ ಆಗೋಗುತ್ತೆ. ಅದಕ್ಕೆ ಒಂದೇ ಒಂದು ಲೋಟ ಅಷ್ಟು ನೀರು ಸೇರಿಸ್ತಾ ಇದ್ದೀನಿ. ಏಕೆಂದರೆ 10 ನಿಮಿಷ ಬೇಯಬೇಕು ಅದು, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ನೀರು ಸೇರಿಸಿ ಮುಚ್ಚಳ ಮುಚ್ಚಿ 10 ನಿಮಿಷ ಐ ಫ್ಲೇಮಲ್ಲಿ ಕುಕ್ ಮಾಡ್ತಾಯಿದ್ದೀನಿ. 10 ನಿಮಿಷ ಆಗಿದೆ. ಈಗ ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ನೋಡೋದ, ಮಟನ್ ಬೆಂದೈತೆ ಚೆಕ್ ಮಾಡೋದ. ಇವಾಗ ಕರೆಕ್ಟಾಗಿ 10 ನಿಮಿಷಕ್ಕೆ ಬೆಂದೋಗುತ್ತೆ ಅದು. ನೋಡಿ ಇವಾಗ ಮಟನ್ ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ಬೆಂದಿದೆ ನೋಡಿ. ಇವಾಗ ಅಷ್ಟು ಬೆಂದರೆ ಸಾಕು. ಈಗ ಇದಕ್ಕೆ 2 ಆಲೂಗೆಡ್ಡೆ ನಾನು ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೆ. 2 ಚಿಕ್ಕದು ಆಲೂಗೆಡ್ಡೆ ಬೇಯಿಸಿಟ್ಟಿರೋದು. ಇದು
ಒಂದು ಮುಕ್ಕಾಲು ಭಾಗ ಬೆಂದೈತೆ ಅದು, ಒಂದು ಕಾಲು ಭಾಗ ಮಸಾಲೆಯಲ್ಲಿ ಬೇಯಬೇಕು ಅದು. ಈಗ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷ ಕುಕ್ಕರ್ ಮುಚ್ಚಿ 5 ನಿಮಿಷ ಕುದಿಸ್ಕೊಳ್ಳೋದು. 1 ವಿಸಲ್ ಬಂದರೆ ಸಾಕು, ಏಕೆಂದರೆ ಬಿಸಿ ಇರುತ್ತಲ್ಲ, ಒಂದು 5 ನಿಮಿಷಕ್ಕೆಲ್ಲ ಬಂದ್ಬಿಡುತ್ತೆ 1 ವಿಸಲು. 1 ವಿಸಲ್ ಅಷ್ಟೇ, ಮಸಾಲೆ ಆಲೂಗೆಡ್ಡೆ ಚೆನ್ನಾಗಿ ಬೆಂದೋಗುತ್ತೆ ಅದು. ಈಗ 1 ವಿಸಲ್ ಆಯಿತು, ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಓಪನ್ ಮಾಡಿ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಗೀ ರೈಸ್ಗೆ ಪರೋಟಗಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಸ್ವಲ್ಪ ಗಟ್ಟಿ ಆಯಿತು. ಇದಕ್ಕೆ ಸ್ವಲ್ಪ ನಾನು ನೀರು ಸೇರಿಸಿದ್ದೀನಿ. ಓಪನ್ ಮಾಡಿದಾಗ ಇಷ್ಟು ಗಟ್ಟಿ ಇತ್ತು, ಸ್ವಲ್ಪ ನೀರು ಸೇರಿಸಿ ಒಂದು ಸ್ಟವ್ ಮೇಲಿಟ್ಟು ಪಾತ್ರೆ ಒಳಗಡೆ ಹಾಕತ್ತಾಯಿದ್ದೀನಿ. ನೋಡಿ, ಈ ಥರ ಬಂದಿತ್ತು. ತುಂಬ ಟೇಸ್ಟಿಯಾಗಿರುತ್ತೆ. ಗೀ ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಪರೋಟ, ಚಪಾತಿ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗಿ.